ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ಏನಂತಂದರೆ, ನಮ್ಮ ಆಂಟಿಯವ್ರ ಊರಲ್ಲಿ ಬಾಬೈನ ಹಬ್ಬ ಅಂತ ಒಂದು ಹಬ್ಬ ಮಾಡ್ತಾರೆ. ಆ ಹಬ್ಬನ ನೋಡೋದಕ್ಕೋಸ್ಕರ ನಾವು ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀವಿ. ಫುಲ್ ಕೊಂಡ ಅದು ಇದು ಎಲ್ಲ ಮಾಡ್ತಾರೆ. ಹಬ್ಬ ತುಂಬ ಚೆನ್ನಾಗಿರೋದಕ್ಕೆ ನೋಡೋಕ್ಕೆ. ನೈಟೆಲ್ಲ ಎದ್ದಿರಬೇಕು, ನೈಟೆಲ್ಲ ಹಬ್ಬ ನಡೆಯುತ್ತೆ. ಸೊ ಅದನ್ನು ನಾವು ಯಾವತ್ತೂ ನೋಡಿರಲಿಲ್ಲ, ತುಂಬ ವರ್ಷಗಳಾಗ್ಬಿಟ್ಟಿತ್ತು ನೋಡಿ. ಅದನ್ನು ನೋಡೋದಕ್ಕೋಸ್ಕರ ಅಂತ ರೆಡಿ ಆಗ್ತಾ ಇದ್ದೀವಿ. ನೋಡಿ, ನಾನು ನನ್ನ ತಂಗಿ ರೆಡಿ ಆಗ್ತಾ ಇದ್ದೀವಿ. ರೆಡಿ ಆಗಿಬಿಟ್ಟು ಅಲ್ಲಿಗೆ ಹೋಗೋಣ. ಸೊ ಬನ್ನಿ ಹೋಗೋಣ. ಸೊ ಬಾ ಹೋಗೋಣ. ಸೊ ಇವಾಗ ಹೊರಡಬೇಕು. ಇಲ್ಲಿ ಗಾಡಿ ತೆಗಿತಿದ್ದಾರೆ. ಇರಿ ಫ್ರೆಂಡ್ಸ್, ಹತ್ತೀನಿ. ಸೊ ಇವಾಗ ಹೋಟ್ಲಿಗೆ ಹೋಗ್ತಾ ಇದ್ದೀವಿ ಊಟ ಮಾಡೋಕ್ಕೆ. ವೆಯ್ಟ್ ಮಾಡ್ತಾ ಇದ್ದಾಳೆ ಈಸ್ಕೊಳ್ಳೋದಕ್ಕೋಸ್ಕರ. ಇವಾಗ ನಾವು ಶಾಪಿಂಗ್ ತಗೊಂಡಿದ್ದೀವಿ. ಕೇಸರಿ ಬಾತ್ ತೊಗೊಂಡು ಬರ್ತಾ ಇದ್ದಾಳೆ. ಸೊ ಇವಾಗ ಹೋಗ್ತಾ ಇದ್ದೀವಿ. ದೊಡ್ಡಕಲ್ ಸಂದ್ರದಿಂದನೇ ಜಾತ್ರೆ ಸ್ಟಾರ್ಟ್. ಬಾಬಾಯ್ ಹಬ್ಬ ಇಲ್ಲೂ ಮಾಡ್ತಾರೆ, ಮತ್ತು ಮಾರ್ಚ್ರಲ್ಲಿಲೂ ಮಾಡ್ತಾರೆ. ದಿಸ್ ಇಸ್ ದೊಡ್ಡಕಲ್ ಸಂದ್ರಾಮ. ಸೊ ಇವಳು ಗಾಡಿ ಓಡಿಸ್ತಾ ಇದ್ದಾಳೆ. ಮಳೆ ಬರೋಂಗಿದೆ, ಬೇಗ ಹೋಗ್ಬಿಡೋಣ. ಸೊ ಇವಾಗ ವಾಜ್ರಳ್ಳಿಗೆ ಎಂಟರ್ ಆಗ್ತಿದ್ದೀವಿ. ನೋಡಿ, ರೋಡೆಲ್ಲ ಫುಲ್ ಲೈಟ್ಸ್ ಹಾಕಿದ್ದಾರೆ. ಇಲ್ಲೆಲ್ಲ ಹಾಕಿದ್ದಾರೆ ಫುಲ್ ರೋಡೆಲ್ಲ. ಯು ಕ್ಯಾಂಟ್ ಗೋ ಫ್ರಮ್ ಹಿಯರ್, ಸೊ ಯು ಶುಡ್ ಗೋ ಫ್ರಮ್ ಪಕ್ಕದ ರೋಡ್. ಇಲ್ಲೇ ಕೊಂಡ ನಡೆಯೋದು. ಕೊಂಡಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ದೇವ್ರ ಹತ್ರ ಹೋಗ್ಬೇಕು, ಜನ ಜಾಸ್ತಿ ಇದ್ದಾರೆ ಅಲ್ವಾ. ಇವಳು ಬೋರ್ ಆಗ್ತಾ ಇದೆ ಅಂತ ಸುಮ್ಮನೆ ಕೂತಿದ್ದಾಳೆ. ನಿದ್ದೆ ಬರ್ತಿದ್ಯಾ? ನಾಯಿ ಮರಿ ಅಂದರೆ ಅವಳಿಗೆ ಭಯ, ಅದಕ್ಕೆ ಎದ್ರುಕೊಂಡು ಒಂದು ಕಡೆ ಕೂತ್ಕೊಬಿಟ್ಟಿದ್ದಾಳೆ. ಅಷ್ಟರಲ್ಲೇ ನಮ್ಮ ಅತ್ತೆ ಬಂದರು. ಅವರು ಎಲ್ಲ ಪೂಜೆಗೆ ಕೊಡೋದಕ್ಕೋಸ್ಕರ ರೆಡಿ ಮಾಡ್ಕೊಳ್ತದೆ. ಪೂಜೆಗೆ ಇಲ್ಲಿ ಏನೇನು ಕೊಡ್ತಾರೆ ಅಂತಂದರೆ, ಮಲ್ಲಿಗೆ ಹೂವು ಇಲ್ಲ ಏನಾದರೂ ಓಕೆ, ಹೂವು ಮತ್ತು ಕಡಲೆಪಪ್ಪು ಮತ್ತು ಕಡಲೆಪುರಿ ಮತ್ತು ಸಕ್ಕರೆ ಕೊಡ್ತಾರೆ ಪೂಜೆಗೆ. ನಮ್ಮ ಅಣ್ಣನೂ ಗಂಧದ ಕಡ್ಡಿ ಕರ್ಪೂರ ಎಲ್ಲ ತೊಗೊಂಡು ಬಂದ ಇವಾಗ. ದೇವ್ರನ್ನ ನೋಡೋಣ ಅಂತಂದ್ಬಿಟ್ಟು ನಾವು ಪೂಜೆಗೆ ಕೊಡೋದಕ್ಕೋಸ್ಕರ ಬಂದ್ವಿ. ನಾವು ಅಲ್ಲೆಲ್ಲ ಮಕ್ಕಳಿಗೆಲ್ಲ ಭಯ ಪಡ್ತಾರೆ ಅನ್ನೋದಕ್ಕೋಸ್ಕರ ದಾರ ಎಲ್ಲ ಕಟ್ಟಿಸ್ತಾ ಇದ್ವಿ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ. ಸೊ ಪೂಜೆಗೆ ನಾವು ವೆಯ್ಟ್ ಮಾಡ್ತಾ ಇದ್ವಿ ಲೈನ್ ನಿಂತ್ಕೊಂಡು. ಫೈನಲಿ ನಮ್ಮದು ಎಲ್ಲ ಪೂಜೆ ಆಯಿತು. ಪೂಜೆ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಹೋದ್ವಿ. ದೇವ್ರು ಕೂರಿಸಿದ್ರಲ್ಲ ಅಲ್ಲಿ ಪಕ್ಕದಲ್ಲೇ ನಮ್ಮ ಮನೆ ಕೂಡ ಇರೋದು. ನಮ್ಮಣ್ಣ ಅಷ್ಟೆಲ್ಲ ಸುಸ್ತಾಯಿತು ಅಂತ ಅವ್ರ ಅಮ್ಮನ ಮೇಲೆ ಮಲಗಿದ್ದ. ಅಷ್ಟರಲ್ಲಿನೇ ಎಲ್ಲ ಊರಲ್ಲಿರೋ ಜನ ಎಲ್ಲ ಆರತಿ ತೊಗೊಂಡು ಬಂದರು. ಆರತಿ ಅಂದರೆ ಅದನ್ನೇ ಪೂಜೆ ಕೊಡೋರು ಪೂಜೆ ಕೊಡ್ತಾರೆ. ಮತ್ತು ಬಿಂದಿನಲ್ಲಿ ನೀರು ತೊಗೊಂಡು ಬರ್ತಾರೆ. ಆ ಕೊಂಡ ಹಾಕಿದಾರಲ್ಲ, ಕೊಂಡ ಸುತ್ತ 3 ಸುತ್ತು ಸುತ್ತಬೇಕು ಅವರು. ಸೊ ಅದಕ್ಕೋಸ್ಕರ ಎಲ್ಲ ತೊಗೊಂಡು ಬರ್ತಿದ್ರು. ಮತ್ತು ಏನಾದರೂ ಹರಕೆ ಮಾಡ್ಕೊಂಡಿರೋರು ನೆರವೇರಿದ್ರೆ ನೆಕ್ಸ್ಟ್ ವರ್ಷ ಬಂದು ಆ ಥರ ಕೊಂಡದ ಸುತ್ತ ಉಪ್ಪು ಹಾಕ್ತಾರೆ.
ಇಲ್ಲಿ ಇವ್ರು ಹಾಕ್ತಾ ಇದ್ದಾರಲ್ಲ ಕೊಂಡಕ್ಕೆ ಸುತ್ತ ಉಪ್ಪು ತೊಗೊಂಡೋಗಿ ಇದು ಮಾಡ್ತಿದ್ದಾರಲ್ಲ ಆ ಥರ ಅರ್ಕೆ ತೀರದ ಮೇಲೆ ಬಂದು ಈ ಥರ ಕೊಂಡದ ಸುತ್ತ ಉಪ್ಪು ಹಾಕ್ಬಿಟ್ಟು ಹೋಗ್ತಾರೆ. ಅಷ್ಟರಲ್ಲೇ ಅಲ್ಲಿ ಅವರ ದೇವ್ರುಗಳಿಗೆಲ್ಲ ಅವರು ಅಲಂಕಾರ ಮಾಡ್ತಿದ್ರು. ಅಂದರೆ ಮಲ್ಲಿಗೆ ಹೂವು ಜಾಸ್ತಿ ಹಾಕಬೇಕು. ಆ ದೇವರಿಗೆ ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ ಅಲ್ವಾ. ಸೊ ಮಲ್ಲಿಗೆ ಹೂವು ಎಲ್ಲ ನೀಟಾಗಿ ಚೆನ್ನಾಗಿ ದೇವ್ರಿಗೆ ಹಾಕ್ತಿದ್ರು. ಅಷ್ಟರಲ್ಲೇ ಆ ತಾತನಿಗೆ ದೇವ್ರು ಬಂದ್ಬಿಟ್ಟು ದೇವ್ರು ಬಂದಂಗಿಲ್ಲ. ಓ ಅವರೇನಾ? ಇವ್ರ ಕಡೆ ಹೇಗೆ ಅಂತಂದರೆ ದೇವ್ರು ಬಂದರೆ ತಮಟೆ ಬೀಚ್ಗೆ ಚೆನ್ನಾಗಿ ಡ್ಯಾನ್ಸ್ ಆಡ್ತಾರೆ. ತಮಟೆದವ್ರು ಎಲ್ಲೋ ಹೋಗ್ಬಿಟ್ಟಿದ್ರು. ತಮಟೆಯವ್ರು ಎಲ್ಲಿ ಅಂತಂದ್ಬಿಟ್ಟು ಹುಡುಕ್ತಾ ಇದ್ರು ಆ ತಾತ. ಎಲ್ಲಾರನ್ನೂ ಇದು ಮಾಡಿಕೊಂಡು ತಮಟೆಯವ್ರು ಬರೋವರೆಗೂ ಸುಮ್ಮನೆ ಇರಲಿಲ್ಲ. ಕಿರಣ್ ಅಷ್ಟರಲ್ಲೇ ಊರಿನ ದೇವ್ರುಗಳೆಲ್ಲ ಬಂದವು. 3 ದೇವ್ರು ಬಂತು. ಅದನ್ನು ಕೊಂಡು ಸುತ್ತ ಸುತ್ತಿಸ್ಬೇಕು ಅಂತಂದು ಇದು ಮಾಡ್ತಿದ್ರು. ಆ ತಾತ ಸುಮ್ಮನೆ ಇರ್ತಾ ಇಲ್ಲ. ಕೊಂಡು ಸುತ್ತ ಹೋಗ ತಮಟೆ ಬೀಚ್ ಬರಬೇಕು, ಅಲ್ಲಿವರೆಗೂ ಸುತ್ತಿಸಬಾರ್ದು ಅಂತಂದ್ಬಿಟ್ಟು ಸ್ಟಾಪ್ ಮಾಡಿಸಿದ್ರು ಸುತ್ತೋದನ್ನು. ಓ ವಾಪಸ್ ಎಲ್ಲ ಮಂತ್ರ ಮಾಡ್ತಾರೆ. ದೇವರೇ ಹೇಳ್ಕೊಂಡಿದ್ದಾರೆ ಗೊತ್ತಾ. ದೇವರೆಲ್ಲ ಊರು ಒಳಗೊಟ್ಟೋಯ್ತು. ಆಮೇಲೆ ತಾತ ಕೂಡ ಬಿಡಲಿಲ್ಲ, ಅವರು ಹಿಂದೆನೇ ಹೋದರು. ಮತ್ತೆ ಈಗ ವಾಪಸ್ ಬರ್ತಾ ಇದೆ ದೇವ್ರುಗಳೆಲ್ಲ. ಅವ್ರನ್ನ ಕರ್ಕೊಂಡು ಬರಕ್ಕೆ ಹೋಗಿರಬೇಕು. ಫೈನಲಿ ಟಮಟೆ ಅವ್ರು ಕೂಡ ಬಂದರು. ಬಂದ ಮೇಲೇ ಇದು ಮಾಡಿಸಿದ್ದು, ಕೊಂಡ ಸುತ್ತೋಕ್ಕೆ ಸ್ಟಾರ್ಟ್ ಮಾಡಿಸಿದ್ದು. ಅಲ್ಲಿವರೆಗೂ ಸ್ಟಾರ್ಟೇ ಮಾಡಿಸ್ಲಿಲ್ಲ. ಅಷ್ಟರಲ್ಲೇ ಇನ್ನೂ ಒಬ್ರಿಗೆ ದೇವ್ರು ಬಂತು. ಆ್ಯಕ್ಚುಲಿ ಇಲ್ಲಿ ಟೋಟಲಾಗಿ 11 ಜನಕ್ಕೆ ಬರುತ್ತೆ ದೇವರು. ಅಲ್ಲಿ 11 ಹಸ್ತಗಳಿದೆ ಅಲ್ಲ, ಅದೇ ದೇವರು. ಆ 11 ಹಸ್ತನೂ 11 ಜನ ಎತ್ಕೊಂಡು ಕೊಂಡ ತುಳಿತಾರೆ. ಸೊ 11 ಜನಕ್ಕೂ ದೇವ್ರು ಬರುತ್ತೆ. ಅವ್ರು ಆ ದೇವ್ರನ್ನ ಎತ್ಕೊಂಡು 3 ರೌಂಡ್ ಸುತ್ತಷ್ಟರಲ್ಲೇ ಇನ್ನೂ ಎಷ್ಟೊಂದು ಜನಕ್ಕೆ ದೇವ್ರು ಬಂದುಬಿಡ್ತು ಆಲ್ರೆಡಿ. ಅಲ್ಲೊಬ್ಬರು ದೇವ್ರ ಹತ್ರ ಕುಣಿತಾ ಇದ್ದಾರೆ, ಅವ್ರಿಗೂ ಆಲ್ರೆಡಿ ದೇವ್ರು ಬಂದಿದೆ. ಇಲ್ಲಿ ಒಬ್ಬರು ಬ್ಲ್ಯಾಕ್ ಶರ್ಟ್ ಹಾಕಿದಾರಲ್ಲ, ಅವ್ರಿಗೂ ಆಲ್ರೆಡಿ ದೇವ್ರು ಬಂದಿದೆ. ಆ್ಯಕ್ಚುಲಿ ಇನ್ನೂ ಇಷ್ಟೊಂದು ಜನಕ್ಕೆ ಇಲ್ಲಿ ಕೊಂಡ ಹತ್ರ 3 ದೇವ್ರು ಇದೆ ಅಲ್ಲ, ಅದನ್ನು ಸುತ್ತಿಸೋ ಅಷ್ಟರಲ್ಲೇ ಇಷ್ಟೊಂದು ಜನಕ್ಕೆ ದೇವ್ರು ಬಂದುಬಿಟ್ಟಿರುತ್ತೆ ಆಲ್ರೆಡಿ. ಇಲ್ಲಿ ಹೆಂಗೆ ಅಂತಂದರೆ ದೇವ್ರು ಬಂದಿರೋರೆಲ್ಲರೂ ಚೆನ್ನಾಗಿ ಕುಣಿತಾರೆ. ಕುಣಿಯೋದನ್ನೇ ದೇವ್ರು ಬಂದಿರೋದು ಅಂತ.
ಅಲ್ಲಿ ಒಬ್ಬರು ದೇವ್ರ ಹತ್ರ ಇದ್ದಾರೆ. ಅವರು ಗ್ರೀನ್ ಕಲರ್ ಟೀ ಶರ್ಟ್ ಹಾಕಿದ್ರಲ್ಲ, ಅವ್ರಿಗೆ ಆ್ಯಕ್ಚುಲಿ ಒಂದೇ ಕಾಲಿರೋದು, ಒಂದು ಕಾಲಿಲ್ಲ. ಅವ್ರಿಗೂ ಆ್ಯಕ್ಚುಲಿ ದೇವ್ರು ಬರುತ್ತೆ. ಇಲ್ಲಿ ಆಲ್ರೆಡಿ ಕೊಂಡ ತುಳಿಸೋದಕ್ಕೋಸ್ಕರ ಅದು ಇನ್ನೂ ಹುರಿದಿಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಬಿದೋದ್ರು ಅವರು. ಈಗ ಎಲ್ಲ ಒಂದೊಂದು ಹಸ್ತಗಳನ್ನೆಲ್ಲ ತರ್ತಾ ಇದ್ದಾರೆ ಆಚೆ ಕಡೆಗೆ, ಅಂದರೆ ಕೊಂಡ ತುಳಿಬೇಕಲ್ಲ, ಸೊ ಅದಕ್ಕೋಸ್ಕರ ಎಲ್ಲ ಹಸ್ತಗಳನ್ನೆಲ್ಲ ಆಚೆ ಕಡೆ ತರ್ತಾ ಇದ್ದಾರೆ. ಆ್ಯಕ್ಚುಲಿ ದೊಡ್ಡ ಬಾಬಯ್ಯ ಅಂತ ಕರೀತಾರೆ. ಸೊ ಇವರೇ ಅಲ್ವಾ ಮೇಯ್ನ್ ಇರೋದು. ಯಾರ್ಯಾರಿಗೆ ಯಾವುದ್ಯಾವ್ದು ಹಸ್ತ ಕೊಡಬೇಕು ಅಂತ ಅಂದ್ಬಿಟ್ಟು ನೋಡಿಕೊಂಡು ಒಬ್ಬೊಬ್ರಿಗೂ ಕೊಡೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ.
ಸೊ ಇವಾಗ ಹಸ್ತಗಳನ್ನೆಲ್ಲ ಎಲ್ರಿಗೂ ಕೊಟ್ಟಿದ್ದಾಯಿತು. ಅವರು ಕೊಂಡ ಎಲ್ಲ ತುಳಿದಿದ್ದಾದಮೇಲೆ ಇಲ್ಲಿ ಕೂತಿದ್ದಾರಲ್ಲ ಲೈನಕ್ಕೆ ಅವ್ರಿಗೆಲ್ಲರಿಗೂ ಶಾಸ್ತ್ರ ಹೇಳ್ತಾರೆ, ಅದಕ್ಕೋಸ್ಕರ ಅವ್ರು ಕೂತಿದ್ರು. ಕೆಳಗಡೆ ಅವ್ರೆ ಕೆಳಗಡೆ ಈ ಥರ ಮೇನ್ ಯಾರು ಇರ್ತಾರೋ ಅವ್ರಗಳ ಮನೆಗಳಿಗೆ ಈ ಥರ ಬಾಬಯ್ಯ ಬಂದಿರೋರು ಬಂದು ಪೂಜೆ ತಗೊಳ್ತಾರೆ. ಪೂಜೆ ಮಾಡಿಬಿಟ್ಟು ಮನೇಲಿರೋರಿಗೆಲ್ಲ ಆಶೀರ್ವಾದ ಮಾಡ್ತಾರೆ. ಕೊಂಡ ಎಲ್ಲ ತುಳಿದು ಮತ್ತು ಎಲ್ಲರೂ ಮನೆಗಳಿಗೂ ಹೋಗಿ ಪೂಜೆ ತೊಗೊಳ್ಳೋಷ್ಟರಲ್ಲಿ 5 ಗಂಟೆ ಆಗಿತ್ತು. 5 ಗಂಟೆ ಆದಮೇಲೆ ಎಲ್ಲರ ಮನೆಗಳಿಗೂ ಹೋಗಿ ಪೂಜೆ ಎಲ್ಲ ತೊಗೊಂಡು ಕೊನೆಗೆ ಇವಾಗ ಬಂತು ಈರುಳ್ಳಿಗೆ ಬಾಬಯ್ಯಗಳು. ಈಗ ಎಷ್ಟು ಒಂದು 6:30 ಆಗಿದೆ, ಈಗ ಬಂದಿದ್ದಾರೆ. ಸೊ ಇದೆಲ್ಲ ಮುಗೀತಲ್ಲ, ಇವಾಗ ಎಲ್ಲರೂ ದೊಡ್ಡ ಕಲ್ಸಂದ್ರಾಗ ಹೋಗ್ತಾರೆ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಕೊಂಡ ತುಳಿದ್ಬಿಟ್ಟು ಅಲ್ಲಿನೂ ಪೂಜೆ ಮಾಡಿಕೊಂಡು ರಿಟರ್ನ್ ಬರ್ತಾರೆ. ಸೊ ಬಂದಮೇಲೆ ಮರಿ ಕಡಿತಾರೆ. ಹಬ್ಬ ಇಲ್ಲಿಗೆ ಹೆಂಡ್ ಅಂತ ಅರ್ಥ. ಸೊ ಅವರು ಒಂದು ವಾರದಿಂದನೂ ನಾನ್ ವೆಜ್ ತಿಂದಿರಲ್ಲ. ಸೊ ಅದಕ್ಕೆ ಇವತ್ತು ಮರಿ ಕಡ್ಬಿಟ್ಟು ನಾನ್ ವೆಜ್ ಊಟ ಮಾಡಿ ತಿಂತಾರೆ ಅಷ್ಟೆ. ಹೋಗು ಅಲ್ಲಿಗೆ ಮನಸ್ವಿನಿ. ಸೊ ಇವಾಗೆಲ್ಲ ಮುಗಿಸ್ಕೊಂಡು ನಿದ್ದೆ ಇಲ್ಲ, ನೈಟೆಲ್ಲ ಮಲಗೇ ಇಲ್ಲ. ಚೆನ್ನಾಗಿ ನಿದ್ದೆ ಮಾಡಬೇಕು. ಇಲ್ಲಿದ್ದರೆ ಮಲಗೋಕ್ಕಾಗಲ್ಲ, ಡಿಸ್ಟರ್ಬೆನ್ಸ್ ಇರುತ್ತೆ. ಸೊ ಚೆನ್ನಾಗಿ ನಿದ್ದೆ ಮಾಡಬೇಕು. ಮನೆಗೆ ಹೋಗ್ಬಿಟ್ಟು ಇವಾಗ ಮಲ್ಕೊಬಿಟ್ರೆ ಇನ್ನು ನೈಟ್ವರೆಗೂ ಎದೊಳ್ಳಲ್ಲ. ಸಖತ್ ನಿದ್ದೆ ಬರ್ತದೆ ಮಾತ್ರ. ಸರಿ ಬನ್ನಿ ಹೋಗೋಣ ಮನೆಗೆ. ಸೊ ಇವಾಗ ಅವಳಿಗೆ ತಲೆ ನೋವ್ತಿದೆಯಂತೆ, ಟೀ ಕುಡಿಯೋಣ ಅಂತ ಮಾಲ್ಗುಡಿ ಬಂದ್ವಿ. ನಾವಿವಾಗ
ನಾವಿವಾಗ ಟೀ ಮತ್ತು ಬಿಸ್ಕೆಟ್ ತೊಗೊಂಡಿದ್ದೀವಿ. ನಾನು ಟೀ ಕುಡಿಯಲ್ಲ, ಬಿಸ್ಕೆಟ್. ಸೊ ನಾನು ಟೀ ಕುಡಿಯಲ್ಲ, ಜಸ್ಟ್ ಬಿಸ್ಕೆಟ್. ಓಕೆ ಫ್ರೆಂಡ್ಸ್, ಮನೆಗೆ ಹೋಗ್ಬಿಟ್ಟು ಗಾಡಿ ಎತ್ತಿದ್ದಾಳೆ, ಹೋಗ್ಬೇಕೀಗ. ನನ್ನ ಫೇಸ್ ನೋಡಲ್ಲಿ ಕರೆಕ್ಟ್ ಇದೆ. ಸೊ ಇವಾಗ ನಾನು ಇವಳು ಇಬ್ರು ಮಾಲ್ಗುಡಿಗೆ ಹೋಗಿದ್ವಿ ಅಂತ. ಮಳೆ ಬರ್ತಾ ಇದೆ, ಮಳೆ ಬೇರೆ ಬರ್ತಾ ಇದೆ. ನಾನು ಯೂಶಲಿ ಕಾಫಿ ಟೀ ಏನು ಕುಡಿಯಲ್ಲ, ಬಟ್ ಅದೇ ಮಾಲ್ಗುಡಿಗೆ ಬಂದರೆ ಮಾತ್ರ ಕಾಫಿ ನಾನು ಕುಡಿತೀನಿ. ನನಗಂತೂ ಸಖತ್ ಇಷ್ಟ. ಕಾಫಿಗಿಂತ ಅಲ್ಲಿ ಸ್ವೀಟ್ ಆ್ಯಂಡ್ ಸಾಲ್ಟ್ ಬಿಸ್ಕೆಟ್ ಇರುತ್ತೆ ಫ್ರೆಂಡ್ಸ್, ನಿಜ ಸಖತ್ ಇಷ್ಟ ಆಗುತ್ತೆ. ನನಗಂತೂ ಟೀ ಇಷ್ಟ ಫ್ರೆಂಡ್ಸ್, ಟೀ ಮಾತ್ರ ಸೂಪರ್ ಆಗಿರುತ್ತೆ ಮಾತ್ರ. ನಾನು ಟೀ ಕಾಫಿ ಏನು ಕುಡಿಯೋಲ್ಲ. ಮಳೆ ಜೋರಾಯ್ತು. ಆಂಬಿಯನ್ಸ್ ನೋಡ್ಬೇಕು, ಮಳೆ ಜೋರಾಗಿ ವಾವ್ ಅನ್ಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಮಳೆ ಬೇರೆ ಬರ್ತಾ ಇದೆ, ಮನೆಗೆ ಹೋಗಿ ಕುಡಿಯೋಕ್ಕಾಗ್ತಿದೆ. ಬಾಯ್ ಬಾಯ್. ಟೈಮ್ ಆಲ್ರೆಡಿ 7:45 ಆಗಿದೆ ನೈಟು. ಬಂದು ಮಲಗಿದವರು ಎಚ್ಚರನೇ ಇಲ್ಲ, ಇವಾಗಷ್ಟೇ ಎದ್ದಿದ್ದೀವಿ. ಸೊ ಇವಾಗ ಬಂದು ತಲೆನೋವ್ತಿತ್ತು ಅಂತ ಅಂದ್ಬಿಟ್ಟು ಕಾಫಿ ಕುಡಿಯೋಣ ಅಂತ ನಾನು ನನ್ನ ತಂಗಿ ಬಂದಿದ್ದೀವಿ. ಕಾಫಿ ಕುಡಿಯೋಕ್ಕೆ ಬಂದಿದ್ದೀವಿ. ನಮ್ಮ ಆಂಟಿ ಕುಡಿತಾ ಇದ್ದಾಳೆ. ಸೊ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.